ಗೈಸ್, ಇವತ್ತು ಸ್ವಲ್ಪ ಕೆಲಸ ಇದೆ. ಇನ್ನು ಪಾಪು ಸ್ನಾನ ಆಗಿಲ್ಲ. ನೋಡ್ಬೋದು ಇಲ್ಲೆಲ್ಲ ಅವನಿಗೆ ಸ್ನಾನಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬರ್ತಾನೆ ಇವಾಗ ಸ್ನಾನ ಮಾಡಿಕೊಂಡು. ಅಲ್ಲಿ ಇದ್ದಾನೆ, ಆಯಿಲ್ ಹಚ್ಕೊತಾ ಇದ್ದಾನೆ. ಅಲ್ಲಿ ಆಯಿಲ್ ಹಚ್ಕೊತಾ ಇದ್ದಾನೆ ಅವನು. ಸೊ ಇವತ್ತು ಸ್ಯಾರಿನ ಸ್ವಲ್ಪ ನಾವು ನೆಕ್ಸ್ಟ್ ವೀಕ್ ಒಂದು ಕಡೆ ಟ್ರಿಪ್ ಹೋಗ್ತಾ ಇದ್ದೀವಿ, ಹೇಳ್ತೀನಿ ಅದ್ರ ಬಗ್ಗೆ. ಸೊ ಅದಕ್ಕೋಸ್ಕರ ಸ್ಯಾರೀಸ್ ಎಲ್ಲ ಬೇಕಿತ್ತು, ಅದಕ್ಕೋಸ್ಕರ ಅದನ್ನ ಕಟ್ ಮಾಡಿಸಿ ತರೋಣ ಅಂತ ಹೋಗ್ತಾ ಇದ್ದೀನಿ. 1, 2 ಆ್ಯಂಡ್ ಇದು ನಾನು ಹಬ್ಬಕ್ಕೆ ತೊಗೊಂಡಿರೋ ಸ್ಯಾರಿ. ಈ 3 ಸ್ಯಾರಿನ ಕಟ್ ಮಾಡಿಸ್ಕೊಂಡು ಫಾಲ್ಸಿಗೆ ಹಾಕಿ ಕೊಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ನಾ ಬ್ಲೌಸಸ್ ಸ್ಟಿಚ್ ಮಾಡಿಸ್ತಾ ಇಲ್ಲ, ಎಲ್ಲದಕ್ಕೂ ಬ್ಲೌಸ್ ಇದೆ ನನ್ನ ಹತ್ರ. ಅಂದರೆ ನನ್ನ ಮ್ಯಾಚ್ ಮಾಡೋ ಥರ ಕಲರ್ ಸೇಮ್ ಇರೋದಿದೆ. ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡಬೇಕಂತ. ಆ್ಯಕ್ಚುಲಿ 2 ಥರದ್ದಿದೆ, ಅದಕ್ಕೋಸ್ಕರ ನಾನು ಬ್ಲೌಸ್ ಸ್ಟಿಚ್ ಮಾಡಿಸ್ತಾ ಇಲ್ಲ. ಹಾಗೆ ಇನ್ನೂ ಒಂದು ಸ್ವಲ್ಪ ಕೆಲಸ ಇದೆ, ಯಾಕಂದರೆ ಪಾಪುದು ಆಧಾರ್ ಕಾರ್ಡ್ ಮಾಡಿಸ್ಬೇಕಿತ್ತು. ಅದನ್ನೊಂದು ಸ್ವಲ್ಪ ಕೇಳಬೇಕು. ಇವತ್ತು ಮಾಡಿಸಲ್ಲ, ಎಲ್ಲಿ ಮಾಡಿಸ್ತಾರೆ ಏನು ಅಂತ ಕೇಳಬೇಕು. ಮತ್ತು ಇನ್ನೊಂದೇನಂದರೆ ಪಾಪುದು ಅಂಗನವಾಡಿಯಲ್ಲಿ ಅವನ ಹೆಸರನ್ನ ಮೆನ್ಷನ್ ಮಾಡಿಸ್ಬೇಕಿತ್ತು, ಆ್ಯಡ್ ಮಾಡಿಸ್ಬೇಕಿತ್ತು. ಮೆನ್ಷನ್ ಅಲ್ಲ, ಸಾರಿ, ಆ್ಯಡ್ ಮಾಡಿಸ್ಬೇಕಿತ್ತು. ಸೊ ಅದು 2 ಕೆಲಸ ಇದೆ, ಅದಕ್ಕೋಸ್ಕರ ಇವತ್ತು ಹೋಗ್ತೀನಿ. ಹೋಗುವಾಗ ವ್ಲಾಗ್ ಮಾಡ್ತೀನಿ. ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ಬೋದು ನಾನಿನ್ನೂ ಏನೂ ರೆಡಿಯಾಗಿಲ್ಲ, ನಾನು ನೈಟ್ ಡ್ರೆಸ್ಸಲ್ಲೇ ಇದ್ದೀನಿ. ಸೊ ರೆಡಿಯಾಗಿ ಹೋಗುವಾಗ ತೋರಿಸ್ತೀನಿ. ಮತ್ತು ಇಲ್ಲ ಮಧ್ಯೆ ಏನಾದರೂ ಇದ್ದರೆ ಅದನ್ನು ಆ್ಯಡ್ ಮಾಡ್ತೀನಿ. ಸೊ ನೋಡ್ಬೋದು ಅದೆಲ್ಲ ಇಟ್ಕೊಂಡಿದ್ದೀನಿ ನಾನು. ಇದು ತಾಯಿ ಕಾರ್ಡು ನಂದು, ಅದನ್ನು ಇಟ್ಕೊಂಡಿದ್ದೀನಿ. ಇದೊಂದು ವ್ಯಾಕ್ಸಿನೇಷನ್ ಬುಕ್ಕು, ಆಮೇಲೆ ಇನ್ನೂ ತೊಗೋಬೇಕು ಅವ್ನು ಬರ್ತ್ ಸರ್ಟಿಫಿಕೇಟ್, ಅದೆಲ್ಲ ಎಲ್ಲ ಇಟ್ಕೊಂಡು ಬಿಡ್ತೀನಿ. ಒಂದು ಸಲ ಫೈಲ್ ಇದೆ ಅಲ್ಲಿ, ಈ ಫೈಲಲ್ಲಿ ಎಲ್ಲ ಇಟ್ಕೊಂಡು ಬಿಡ್ಬೇಕು. ಇವಾಗ ಶೂ ಫೈಲಲ್ಲೆಲ್ಲ ತೊಗೊತೀನಿ ಇವಾಗ. ಸೊ ಇದಿಷ್ಟು ಕೆಲಸ ಇದೆ, ಮುಗಿಸ್ಕೊಂಡು ಬರಬೇಕು ಇವತ್ತು. ಓಕೆ ಗೈಸ್, ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಅಂಗನವಾಡಿಗೆ ಹೋಗೋದು ಅದು ಇದೆಲ್ಲ ಕೆಲಸ ಮುಗಿಸ್ಕೊಂಡು ಲಾಸ್ಟಲ್ಲಿ ಬರಬೇಕಾದ್ರೆ ಒಂದು ಸ್ವಲ್ಪ ಶಾಪಿಂಗ್ ಮಾರ್ಟ್ ಮನೆ ಹತ್ತಿರ ಇರೋದೊಂದು ಶಾಪಿಂಗ್ ಮಾರ್ಟಿಗೆ ಹೋಗಿದ್ದೆ. ಯಾಕಂದರೆ ಸ್ವಲ್ಪ ವೆಜಿಟೇಬಲ್ಸ್, ಮನೆಗೆ ಐಟಮ್ಸ್ ಎಲ್ಲ ಸ್ವಲ್ಪ ಎಮರ್ಜೆನ್ಸಿ ಇರೋ ಐಟಮ್ಸ್ ಎಲ್ಲ ಬೇಕಿತ್ತು, ಅದಕ್ಕೋಸ್ಕರ ತರಲಿಕ್ಕೆ ಹೋಗಿದ್ದೆ. ನಾನು ಮತ್ತು ಅಂಕಲ್ ಹೋಗಿದ್ವಿ. ನಾನು ನನ್ನ ಗಾಡಿ ತೊಗೊಂಡೇ ಹೋಗಿದ್ದೆ, ಯಾಕಂದರೆ ಸ್ಯಾಟರ್ಡೇ ಅಭಿ ಮನೆಯಲ್ಲೇ ಇದ್ದ. ಅವ್ನ ಗಾಡಿ ನಾನು ತೊಗೊಂಡು ಹೋಗಿರಲಿಲ್ಲ, ಅದಕ್ಕೋಸ್ಕರ ನಾನು ಗಾಡಿ ತೊಗೊಂಡೇ ಬಂದಿದ್ದೆ. ಅಂಕಲ್ ಅವ್ರ ಗಾಡಿಯಲ್ಲಿ ಬಂದಿದ್ದರು. ನಾ ಎಲ್ಲ ಹೋಗೋದಿದ್ರು ಅಂಕಲಿಗೆ ಒಂದು ಮಾತು ಹೇಳ್ತೀನಿ ಬರ್ತೀರಾ ಅಂತ. ಅವ್ರು ಬಂದಿದ್ದರು, ಅವರಿಗೂ ಏನೋ ಹೀಗೆ ತಗೊಳ್ಲಿಕ್ಕಿತ್ತಂತ. ಇಬ್ಬರು ಜೊತೆಗೆ ಹೋಗಿ ಫೈನಲಿ ತಗೊಂಡು ಬಂದ್ವಿ ಎಲ್ಲ ಬೇಕಾಗಿರೋ ಐಟಮ್ಸ್. ಅದಾದಮೇಲೆ ಅಲ್ಲೇ ಪಕ್ಕ ಫಿಶ್ ಮಾರ್ಟ್ ಇದೆ ನಮ್ಮದು, ಅಲ್ಲಿ ನೋಡೋಣ ಫಿಶ್ ಹೆಂಗಿದೆ. ಇದು ನಮ್ಮೂರವ್ರದ್ದೇ ಫಿಶ್ ಮಾರ್ಟ್ ಆ್ಯಕ್ಚುಲಿ. ಇಲ್ಲೊಂದೇ ಫಿಶ್ ತಗೊಂಡ್ರೆ ಅದು ಈಗ ಸ್ವಲ್ಪ ನಾವು ಇಷ್ಟು ವರ್ಷ ಆದರೂ ಬೆಂಗಳೂರಿಗೆ ಬಂದು ಇವಾಗ ರೀಸೆಂಟ್ಲಿ ನಾನು ಇಲ್ಲಿ ಫಿಶ್ ತಗೊಳ್ಲಿಕ್ಕೆ ಸ್ಟಾರ್ಟ್ ಮಾಡಿರೋದು ಆ್ಯಕ್ಚುಲಿ. ಅಂದರೆ ಬೇಬಿ ಆದಮೇಲೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ಸ್ವಲ್ಪ ಇಲ್ಲಿಂದ ಬೆಂಗಳೂರು ಫಿಶ್ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿರೋದು. ಬಂಗಡ ತೊಗೊಂಡು ಬಂದ್ವಿ. ಮತ್ತು ನನಗೆ ಪ್ರಾನ್ಸ್ ನಾನು ಮಾತ್ರ ತಿನ್ನೋದು, ಅಂದರೆ ಎಲ್ಲರೂ ತಿಂತಾರೆ, ಬಟ್ ಸ್ಪೆಷಲ್ ನಾನು ನನಗೋಸ್ಕರ ತರೋದು. ಯಾಕಂದರೆ ನಾನು ಫಿಶ್ಗಿಂತ ನಂಗೆ ಪ್ರಾನ್ಸ್ ಅಂದರೆ ಫೇವ್ರೆಟ್. ಅದಕ್ಕೆ ನಾನು ಪ್ರಾನ್ಸ್ ಒಂದು ನನಗೆ ಮಾತ್ರ ಸ್ಪೆಷಲ್ ಆಗ್ತದೆ, ನಾನೇ ಮಾಡಿಕೊಂಡು ಕೊಡ್ತೀನಿ ಎಲ್ರಿಗೂ. ಅದು ಜಾಸ್ತಿ ನಂಗೆ, ಇವರಿಗೆಲ್ಲ ಸುಮ್ಮನೆ ಟೇಸ್ಟಿಗೆ ಕೊಡೋದಷ್ಟೇ ಉಳಿದವರಿಗೆ. ನಾನು ಬರೋಷ್ಟರೊಳಗಡೆ ಕರ್ಣ ಎದ್ದಿದ್ದ ಮಲಗಿ, ನೋಡ್ಬೋದು ಆಟ ಆಡ್ತಿದ್ದ. ಅಚ್ಚು ಕೂಡ ಆ ದಿನ ಕಾಲೇಜ್ ಇರಲಿಲ್ಲ, ಸ್ಯಾಟರ್ಡೆ ಅವಳಿಗೆ ಯೂಶ್ವಲಿ ಇರುತ್ತೆ, ಆ ದಿನ ಹೋಗಿರಲಿಲ್ಲ ಅವಳು. ಸೊ ಅದಕ್ಕೋಸ್ಕರ ಮನೇಲೇ ಇದ್ಲು, ಅವಳ ಜೊತೆ ಆಟ ಆಡ್ತಿದ್ದೆ ನಾ ಬರೋಷ್ಟರೊಳಗಡೆ. ನಾನು ಅಮ್ಮಂಗೆ ಹೇಳಿದ್ದೆ ಫಿಶ್ ತರ್ತೀನಿ ಅಂತ. ಸೊ ಅವ್ರು ಮಸಾಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು. ನಾ ಬಂದ ಕೂಡಲೇ ಫಿಶ್ ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಹಾಕಿರೋದಷ್ಟೇ. ನಾನು ಅಲ್ಲಿ ಫಿಶ್ ಕಟ್ ಮಾಡಿಸ್ಕೊಂಡು ಬರಲ್ಲ, ಅವ್ರು ಕಟ್ ಮಾಡಿ ಕೊಡ್ತಾರೆ ಬೇಕಂದರೆ, ಬಟ್ ನಾನು ಇಲ್ಲೇ ಬಂದು ಅಮ್ಮನೇ ಕಟ್ ಮಾಡ್ತಾರೆ. ಫ್ರಾನ್ಸ್ ನಾನು ಕ್ಲೀನ್ ಮಾಡ್ತೀನಿ ಯೂಶ್ವಲಿ. ಸೊ ಹಿಂಗಾಗುತ್ತೆ ನಮ್ಮ ಮನೇಲಿ. ನಾನು ಅಲ್ಲಿ ಜಾಸ್ತಿ ಕಟ್ ಮಾಡಿಸ್ಕೊಂಡು ಬರಲ್ಲ, ಯಾಕಂದ್ರೆ ತುಂಬ ಲೈನಲ್ಲಿ ಇರುತ್ತೆ, ನಂಗೆ ವೆಯ್ಟ್ ಮಾಡಲಿಕ್ಕೆಲ್ಲ ಆಗಲ್ಲ. ಮತ್ತು ನಮಗೆ ಊರವರಿಗೆ ಫಿಶ್ ಕಟ್ ಮಾಡೋದು ದೊಡ್ಡ ಮ್ಯಾಟ್ರ್ ಅಲ್ಲಲ್ಲ, ಅದಕ್ಕೋಸ್ಕರ ಇಲ್ಲೇ ತಗೊಂಡು ಬರ್ತೀನಿ. ನಮ್ಮ ಮನೆಯಲ್ಲಿ ಕತ್ತಿ ಎಲ್ಲ ಚೆನ್ನಾಗಿದೆ ಕಟ್ ಮಾಡೋದು, ಅದಕ್ಕೋಸ್ಕರ. ಇದಾದಮೇಲೆ ನೋಡ್ಬೋದು ಇಲ್ಲಿ ನಾನು ಪ್ರಾನ್ಸ್ ಹೆಂಗೆ ಮಾಡ್ತೀನಿ ಅಂತ ಚಿಕ್ಕದಾಗಿ ಕ್ವಿಕ್ಕಾಗಿ ಒಂದು ರೆಸಿಪಿ ತೋರಿಸಿದ್ದೆ. ಇದೇ ಚಿಕ್ಕ ಬೌಲ್ ತೊಗೊಂಡಿದ್ದೀನಿ, ಯಾಕಂದರೆ ಪ್ರಾನ್ಸು ತಂದಿದ್ದೆ ನಾ 1/2 kg. ಅದು ಕ್ಲೀನ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಿರ್ಬೋದು ತುಂಬ ಕ್ವಾಂಟಿಟಿ ಕಮ್ಮಿ ಆಗುತ್ತೆ, ಅದಕ್ಕೋಸ್ಕರ ಚಿಕ್ಕ ಬೌಲೇ ತೊಗೊಂಡಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಕಾರ್ನ್ಫ್ಲೋರ್, ಸ್ವಲ್ಪ ಸಾಲ್ಟ್ ಆ್ಯಂಡ್ ಲೆಮನ್ ಆ್ಯಂಡ್ ಕರ್ಡ್ ಹಾಕಬೇಕು. ಇಷ್ಟು ಹಾಕಿ ನಿಮ್ಗೆ ಎಷ್ಟೆಷ್ಟು ಬೇಕು ಅಷ್ಟು ಹಾಕಿ, ಉಪ್ಪು ಮತ್ತು ಖಾರನ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನ ಮ್ಯಾರಿನೇಟ್ ಮಾಡಿ ಪ್ರಾನ್ಸ್ ಹಾಕಿ ಇಟ್ಟರೆ ಆಯಿತು. ಇದಾದಮೇಲೆ ನೀವು ಇದನ್ನು 2 ಟೈಪಲ್ಲಿ ಫ್ರೈ ಮಾಡ್ಬೋದು. ಒಂದು ಡೈರೆಕ್ಟ್ ತವದ ಮೇಲೆ ಹಾಕಿ ಗೀ ಹಾಕಿ ಬೇಕಾದರೆ ಡೈರೆಕ್ಟ್ ತವಾ ಫ್ರೈ ಥರ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ನೀವು ಇದಕ್ಕೆ ಸ್ವಲ್ಪ ಇದು
ಏನು ರವದಲ್ಲಿ ಡಿಪ್ ಮಾಡಿ, ಇದನ್ನು ಮ್ಯಾರಿನೇಟ್ ಮಾಡಿ ಆದಮೇಲೆ ರವದಲ್ಲಿ ಡಿಪ್ ಮಾಡಿ, ಅದಾದಮೇಲೆ ಬೇಕಾದರೆ ಡೈರೆಕ್ಟ್ ಎಣ್ಣೆಗೂ ಬಿಡ್ಬೋದು. ಈ ಥರ 2 ಮಾಡ್ಬೋದು, 2 ಥರ ಇರ್ಬೋದು. ಇದು ಅಮ್ಮ ಸ್ವಲ್ಪ ಮನೆಯಲ್ಲೇ ಪೌಡರೆಲ್ಲ ರೆಡಿ ಮಾಡ್ತಾಯಿದ್ರು, ರಸಮ್ ಪೌಡ್ರು ಮತ್ತು ಕೋರಿಯಾಂಡರ್ ಪೌಡ್ರೆಲ್ಲ, ಅದನ್ನೆಲ್ಲ ಸ್ವಲ್ಪ ಅಲ್ಲೇ ಕ್ಲಿಪ್ಪಿಂಗ್ ತೋರಿಸಿದ್ದೀನಿ. ಆಲ್ಮೋಸ್ಟ್ ಫಿಶ್ ಸಾಂಬಾರು ಆಗ್ತಾಯಿದೆ ನೋಡ್ಬೋದು, ಆಗ್ತಾಯಿದೆಲ್ಲ ಆಗಿದೆ ಆಲ್ಮೋಸ್ಟ್ ಫೈನಲ್. ಅದನ್ನೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡ್ಬೋದು. ಇದು ಬೇಬಿಕಾರ್ನ್ ಫ್ರೈ, ಯಾಕಂದರೆ ಅಚ್ಚು ಇವತ್ತು ವೆಜ್, ಸ್ಯಾಟರ್ಡೆ ತಿನ್ನಲ್ಲ ವೆಜ್ ಅವಳು, ಅದಕ್ಕೋಸ್ಕರ ಅವಳಿಗೋಸ್ಕರ ಬೇಬಿಕಾರ್ನ್ ಫ್ರೈ ಅಮ್ಮ ಮಾಡ್ತಾಯಿದ್ರು, ಅವಳಿಗೊಬ್ಳಿಗೆ ಅದು. ಅದಕ್ಕೋಸ್ಕರ ಅದನ್ನೂ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೋಡ್ಬೋದು. ಕಿಚನ್ ಫುಲ್ ಮೆಸ್ ಆಗಿತ್ತಲ್ಲ ಆವಾಗ. ಅದಾದಮೇಲೆ ನಾನು ಫುಲ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದೆ ಫುಲ್ ನಾನೇ. ಅಚ್ಚು ಮನೇಲಿದ್ದರೆ ನಾನು ಕ್ಲೀನ್ ಮಾಡ್ಲಿಕ್ಕೆ ಹೋಗ್ತೀನಿ. ಅಚ್ಚು ಮನೇಲಿಲ್ಲ ಅಂದರೆ ಯೂಶ್ವಲಿ ನಾನು ಕ್ಲೀನ್ ಮಾಡ್ಲಿಕ್ಕೆ ಹೋಗಲ್ಲ. ಹೋದರೆ ಅಚ್ಚು ಬಂದಮೇಲೆ ಸಂಜೆ ನೈಟ್ ಮಾತ್ರ ನಾನು ಕ್ಲೀನ್ ಮಾಡ್ತೀನಿ ನೋಡ್ಬೋದು. ಇದು ಫೈನಲ್ ಕ್ಲೀನ್ ಮಾಡಿದ್ಮೇಲೆ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ನಂಗೆ ಎಲ್ಲ ಕ್ಲೀನಾಗಿರ್ಬೇಕು ಜಾಸ್ತಿ, ನಾನು ಇಡೀ ಹೊತ್ತು ನನಗೆ ಎಲ್ಲೆಲ್ಲಿ ಇರ್ಬೇಕು ಅಲ್ಲೆಲ್ಲೇ ಇರಬೇಕು ಆ ಥರ. ಅಚ್ಚು ಪಾಪುನ ಆಟ ಆಡಿಸ್ಕೊಡ್ತಾಳಲ್ಲ ಆವಾಗ ನಾನು ಕ್ಲೀನ್ ಮಾಡ್ತೀನಿ. ಇಲ್ಲಾಂದರೆ ಅಮ್ಮನೇ ಜಾಸ್ತಿ ಕ್ಲೀನ್ ಮಾಡ್ಕೊತಾರೆ, ಇಲ್ಲಾಂದರೆ ಯೂಶ್ವಲಿ ಅಚ್ಚು ಸಂಜೆ ಬಂದಮೇಲೆ ನಾನು ಕ್ಲೀನ್ ಮಾಡ್ಕೊತೀನಿ ಆ ಥರ. ಹೀಗೆ ಹೆಂಗೋ ಒಂದು ಮ್ಯಾನೇಜ್ ಆಗುತ್ತೆ ಅಷ್ಟೇ, ಯಾವಾಗ ಫ್ರೀ ಇರ್ತೀನಿ ಆವಾಗ ಕ್ಲೀನು. ನಾನಿಲ್ಲಾಂದರೆ ಅಚ್ಚು ಕ್ಲೀನಿಂಗ್ ಜಾಸ್ತಿ ಮಾಡೋದು ಮನೇಲಿ, ಯಾಕಂದರೆ ಅಮ್ಮನಿಗೆ ಅಡುಗೆ ಮಾಡಿನೇ ಸುಸ್ತಾಗಿರುತ್ತೆ, ಎಲ್ಲ ಅವರೇ ರೆಡಿ ಮಾಡ್ಕೊಂಡು ಮಾಡ್ತಾರಲ್ಲ. ಕ್ಲೀನಿಂಗ್ ನಾವು ಮಾಡ್ಕೊತೀವಿ ಅದಕ್ಕೋಸ್ಕರ ಯೂಶ್ವಲಿ. ನೋಡ್ಬೋದು ಪಾಪು ಆಟ ಆಡ್ತಾ ಇದ್ದಾನೆ. ಇವತ್ತು ಮತ್ತೊಂದು ಸ್ಪೆಷಲ್ ಏನಂದರೆ ನನ್ನ ಫ್ರೆಂಡ್ ಬರ್ಡೇ ಇತ್ತು, ನಿಶುದು. ನೀವು ನೋಡಿರ್ಬೋದು ನನ್ನ ವ್ಲಾಗಲ್ಲಿ ತುಂಬ ಸಲ ನಿಶ್ಮಿತಂದು, ನನ್ನ ಕ್ಲೋಸ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್, ಚೈಲ್ಡ್ಹುಡ್ಡಿಂದ ಫ್ರೆಂಡ್ ಆಲ್ಮೋಸ್ಟು. ಚೈಲ್ಡ್ಹುಡ್ ಅಂದರೆ ಹೈಸ್ಕೂಲಿಂದ. ಸೊ ಆವಾಗಿಂದ ಫ್ರೆಂಡ್ ಆಗಿರೋದ್ರಿಂದ ನಾನು ಪ್ರತಿ ವರ್ಷ ಅವಳ ಬರ್ಡೇಗೆ ಆದಷ್ಟು ನಾನು ಮಿಸ್ ಮಾಡಿದೆ, ಅವಳ ಬರ್ಡೇನ ಅಟೆಂಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಹೋಗಲಿಕ್ಕೆ ಅವಳಿಗೆ. ಇವತ್ತು ಕೂಡ ಅವಳಿಗೆ ಸರ್ಪ್ರೈಸ್ ಆಗಿ ಹ್ಯಾಪಿ ಬರ್ಡೇ ಮಾಮಿ ಅಂತ ಬರ್ಸಿದ್ದೆ, ಯಾಕಂದರೆ ಅವಳು ಇವನಿಗೆ ಕರ್ಣಂತ ಸೈಡಿಂದ ವಿಶ್ ಮಾಡೋ ಥರ ಒಂದು ಕೇಕನ್ನು ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ. ಯಾಕಂದರೆ ಗಿರಿ ಬರೋ ಸ್ವಲ್ಪ ಸಂಜೆ ಲೇಟ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಆನ್ಲೈನಲ್ಲೇ ಕೇಕೆಲ್ಲ ಆರ್ಡ್ರ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ, ಅವಳಿಗೆ ಒಂದು ಸ್ಮಾಲ್ ಗಿಫ್ಟ್ ಎಲ್ಲ ಆನ್ಲೈನಲ್ಲೇ ಆರ್ಡ್ರ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಗಿರಿ ಬಂದಮೇಲೆ ಸಂಜೆ ಹಾಗೆ ಕರ್ಣನ ಕರ್ಕೊಂಡು ಹೋಗಬೇಕಂತ ಪ್ಲ್ಯಾನ್ ಆಗಿತ್ತು. ನಾನು ಹೋಗೋ ಟೈಮಲ್ಲಿ ನಾವು ಫಸ್ಟ್ ಮಾರ್ನಿಂಗೇ ಎಲ್ಲ ಅವಳ ತಂಗಿಗೆ ಫೋನ್ ಮಾಡಿ ಎಲ್ಲ ಪ್ಲ್ಯಾನ್ ಮಾಡಿದ್ದೆ ಮನೆಗೆ ಹೋಗೋದು ಆ ಥರ ಅಂತ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ನಾವು ಒಂದು 5 ನಿಮಿಷದಲ್ಲಿ ನಾವು ಅವಳಿಗೆ ಫೋನ್ ಮಾಡಿದಾಗ ಅವ್ರ ಮನೇಲಿಲ್ಲ, ಚರ್ಚಿಗೆ ಹೋಗ್ತಾರೆ ಅಂತ ಆಯಿತು. ಅದು ಯಾವುದೋ ಮಡಿವಾಳನೋ ಎಲ್ಲೋ ಆ ಕಡೆ ಚರ್ಚ್ ಹೋಗ್ತಾರೆ ಅಂತ ಆಯಿತು. ಫೈನಲಿ ನಮಗೆ ಏನು ಮಾಡಬೇಕು ಗೊತ್ತಾಗಿಲ್ಲ. ಅವ್ರು ಚರ್ಚಿಗೆ ಹೋದ್ಮೇಲೆ ನೈಟ್ ಅವ್ರು ಡಿನ್ನರಿಗೆ ಹೋಗೋ ಪ್ಲ್ಯಾನು ಇತ್ತು. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ನಮಗೆ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಗಿದ್ದು, ಮತ್ತು ಕ್ಯಾನ್ಸಲ್ ಮಾಡಲಿಕ್ಕಾಗಲ್ಲ, ಎಲ್ಲ ತೆಗ್ದೆಲ್ಲ ಇಟ್ಕೊಂಡಾಯಿತು. ಇನ್ನವ್ರು ಮನೆಗೆ ಬರೋದು ಎಷ್ಟೊತ್ತಿಗೋ, ಇಲ್ಲ ಮತ್ತು ಅವ್ರು ಸಂಜೆ ಡಿನ್ನರಿಗೆ ಹೋಗ್ಬೇಕಂತೆಲ್ಲ ಪ್ಲ್ಯಾನ್ ಆಗಿತ್ತಲ್ಲ. ಅದಕ್ಕೋಸ್ಕರ ನಾವು ಸೀದಾ ಚರ್ಚಿಗೆ ಹೋಗೋಣ, ಅಲ್ಲೇ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡು ಹೆಂಗಿದ್ರು ಹೋಗ್ತಾಯಿದ್ದೀವಿ. ಸ್ವಲ್ಪ ಇಲ್ಲೊಂಚೂರು ಜಾಸ್ತಿ ದೂರ ಆಗುತ್ತೆ ಚರ್ಚಿಗೆ ಹೋಗಲಿಕ್ಕೆ. ಅವ್ರ ಮನೆಗಾಗಿದ್ದು ಸ್ವಲ್ಪ ಹತ್ತಿರ ಆಗ್ತಾಯಿತ್ತು ನಮ್ಮ ಮನೆಯಿಂದ. ಬಟ್ ಚರ್ಚಿಗೆ ಹೋಗೋದ್ರಿಂದ ಸ್ವಲ್ಪ ದೂರ ಆಗ್ತಾಯಿತ್ತು. ನಾನು ಅವಳ ಅಕ್ಕನೂ ಕೂಡ ಅವ್ರ ಜೊತೆ ಚರ್ಚಿಗೆ ಹೋಗ್ತಾಯಿದ್ದು. ನಾನು ನಿಶುಗೆ ಹೇಳಿರಲಿಲ್ಲ ನಾವು ಬರೋದು. ಅವ್ರ ಅಕ್ಕನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಹತ್ರನೇ ಲೊಕೇಶನ್ ಎಲ್ಲ ತೊಗೊಂಡು ಅಲ್ಲಿಗೆ ಸರ್ಪ್ರೈಸಾಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇದೊಂದು ಕ್ಲಿಪ್ಪಿಂಗ್ ಯಾಕೋ ಗೊತ್ತಿಲ್ಲ ಸ್ಲೋ ಮೋಷನಲ್ಲಿ ಬಂದಿದೆ, ಸೊ ಪ್ಲೀಸ್ ಸಾರಿ ಅದಕ್ಕೋಸ್ಕರ. ಗೊತ್ತಿಲ್ಲ ಅದು ಹೆಂಗೆ, ನಾನು ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಕ್ಲಿಪ್ಪಿಂಗ್ ತೊಗೊಂಡಿರೋದಿದು, ಒಂದು ಸ್ಲೋ ಮೋಷನಲ್ಲಿ ಬಂದಿತ್ತು. ಇರಲಿ, ಪಾಪು ಇದ್ದಾನಲ್ಲ ಅಂತ ಈ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ. ಪಾಪು ಕ್ಯಾಪೆಲ್ಲ ಹಾಕ್ಕೊಂಡು ಹೋದ್ವಿ, ಯಾಕಂದರೆ ಸ್ವಲ್ಪ ಇವಾಗ ಚಳಿ ಸ್ಟಾರ್ಟ್ ಆಗಿದೆ ನವಂಬರಲ್ಲಿ. ಈ ವಿಡಿಯೋ ಅಪ್ಲೋಡ್ ಮಾಡುವಾಗಂತೂ ತುಂಬ ಚಳಿ ಸ್ಟಾರ್ಟ್ ಆಗಿದೆ. ಬಟ್ ನಾನು ವಿಡಿಯೋ ಶೂಟ್ ಮಾಡಿದ್ದು ನವಂಬರ್ 8, ಅವಳ ಬರ್ಡೇ ನವಂಬರ್ 8 ಈ ವಿಡಿಯೋ ತೊಗೊಂಡಿರೋದು ಆವಾಗ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿತ್ತು, ಆಲ್ಮೋಸ್ಟ್ ಇಷ್ಟಿರಲಿಲ್ಲ. ಆದರೂ ಕೂಡ ನಾನು ಪಾಪುಗೆ ಎಲ್ಲೇ ಕರ್ಕೊಂಡು ಹೋದ್ರೂ ಕ್ಯಾಪ್ ಒಂದು ಮಸ್ಟ್ ಹಾಕ್ತೀನಿ. ಯಾಕಂತ ಹೇಳಿದರೆ ಅವನಿಗೆ ಕಿವಿ ಗಾಳಿ ಹೋದ ಕೂಡಲೇ ಮಕ್ಳಿಗೆ ಕೋಲ್ಡ್ ಆಗುತ್ತಲ್ಲ, ಎಲ್ಲರೂ ಹಾಕ್ತಾರೆ ನಂಗೆ ಗೊತ್ತು, ಬಟ್ ನಾನು ಫಸ್ಟ್ ಹಾಕ್ತಾ ಇರಲಿಲ್ಲ ಅಷ್ಟು. ಬಟ್ ಇವಾಗ ಗೊತ್ತಾಗಿದೆ ತುಂಬ ಹಾಕಬೇಕಂತ, ಅದಕ್ಕೋಸ್ಕರ ಹಾಕ್ತೀನಿ ಎಲ್ಲಿ ಹೋದರೂ. ನೋಡ್ಬೋದು ಇದಾಗಿತ್ತು ಚರ್ಚ್. ನಾವು ಹೋಗುವಾಗ ಆಲ್ಮೋಸ್ಟ್ ಅವಳು ನೋಡ್ಬೋದು ಇಲ್ಲಿ ನಿಂತಿದ್ದಾರಲ್ಲ, ಅದು ಅವಳ ಅಕ್ಕ ನಿರ್ಮಲಾ ಅಂತ. ಅವ್ರು ಹೊರಗಡೆನೇ ವೆಯ್ಟ್ ಮಾಡ್ತಾಯಿದ್ಲು ನಾ ಬರ್ತೀನಿ ಅಂತ. ಇವಳು ಚರ್ಚ್ ಒಳಗಡೆ ಇದ್ಲು, ಇವಳು ಮತ್ತು ಹಸ್ಬೆಂಡು. ಅವಳಿಗೆ ನಾ ಬಂದಿದ್ದು ಸರ್ಪ್ರೈಸ್ ಆಗಿತ್ತು ಆ್ಯಕ್ಚುಲಿ. ನೋಡ್ಬೋದು ಅವಳ ರಿಯಾಕ್ಷನ್, ಖುಷಿ ಆಯಿತು ಅವಳಿಗೂ ಕೂಡ. ಅವಳು ಹೇಳಿದ್ಲು, ಇಲ್ಲಿ ತನಕ ಹುಡ್ಕೊಂಡ್ಬಂದಿದ್ದೀರಲ್ಲ, ಮನೆಗೆ ಬರ್ಬೋದಿತ್ತಲ್ಲ ಅಂತೆಲ್ಲ ಹೇಳ್ತಾಯಿದ್ಲು. ನಾನು ಹೇಳಿದೆ ಮನೆಗೆ ಹಿಂಗಾಯಿತು, ಈ ಥರ ಪ್ರಾಬ್ಲಮ್. ಅವಳು ಆದರೂ ಕೂಡ ಇಷ್ಟು ಪಾಪುನ ಎತ್ಕೊಂಡು ಇಷ್ಟು ದೂರ ಬರೋದು ಬೇಡ ಇತ್ತು ಅಂತಲೇ ಅಂತ ಇದ್ಲು. ಅವಳಿಗೆ ಕರ್ಣ ಅಂದರೆ ತುಂಬ ಇಷ್ಟ, ತುಂಬ ಇದು ಮುದ್ದು ಮಾಡ್ತಾಳೆ. ಅವಳಿಗಲ್ಲ ನಿರ್ಮಲ, ಅವ್ರ ಮನೇಲಿ ಎಲ್ಲರೂ ತುಂಬ ಮುದ್ದು ಮಾಡ್ತಾಳೆ, ಅವ್ರ ಹಸ್ಬೆಂಡ್ ಕೂಡ, ಎಲ್ಲರೂ ಕೂಡ ತುಂಬ ಕರ್ಣನಿಗೆ ತುಂಬ ಪ್ರೀತಿ ಮಾಡ್ತಾರೆ. ನೋಡ್ಬೋದು ಕರ್ಣ ಕೂಡ ಸ್ವಲ್ಪ ಟಯರ್ಡ್ ಆಗಿದ್ದ, ಗಾಡಿಯಲ್ಲಿ ಬರಬೇಕಾದ್ರೆ ಸ್ವಲ್ಪ ನಿದ್ದೆ ಮಾಡ್ದ, ಮಿಡ್ಲಲ್ಲಿ ಸುಮಾರು ಹೊತ್ತು ನಿದ್ದೆ ಮಾಡ್ದ. ನನಗೆ ಬ್ಯಾಕ್ ಪೈನ್ ಬಂದುಬಿಡ್ತು ಅವ್ನು ಹಿಡ್ಕೊಂಡು. ಯಾಕಂದರೆ ನಮ್ಮ ಮನೆಯಿಂದ 11 to 12 13 ಕಿಲೋಮೀಟರ್ ಸಮಥಿಂಗ್ ಆಯಿತು ಇಲ್ಲಿಗೆ ಬರಬೇಕಾದ್ರೆ.
ನಿಶು ರೂಮಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಹತ್ತಿರ ಆಗ್ತಾಯಿತ್ತು. ಸೊ ಇದಾದಮೇಲೆ ನಾವು ಸೀದಾ ಅಲ್ಲಿಂದ ನಿಶು ಏನು ಹೇಳಿದ್ಲಂದರೆ ನಾವು ಅವ್ರ ಮನೆಗೆ ಹೋಗೋಣ ಅಂತ ಹೇಳಿದ್ಲು. ಅದಕ್ಕೋಸ್ಕರ ನಾವು ಅವ್ರ ಮನೆಗೆ ಹೋದ್ವಿ ಸೀದಾ ಕೇಕೆಲ್ಲ ತೊಗೊಂಡು. ಹೋಗುವಾಗ ನನಗೆ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಬಟ್ ಹೋಗುವಾಗ ನಾನು ಅವ್ರ ಕಾರಲ್ಲಿ ಹೋದೆ. ಯಾಕಂದರೆ ಸ್ವಲ್ಪ ಲೇಟ್ ಆಗಿತ್ತಲ್ಲ, ಆಲ್ಮೋಸ್ಟ್ 7:30 ಸಮಥಿಂಗ್ ಆಗಿತ್ತು. ನಂಗೆ ಟೈಮ್ ಕರೆಕ್ಟ್ ನೆನಪು ಬರ್ತಾಯಿಲ್ಲ. ವೆದರ್ ಕೂಡ ಬೆಂಗಳೂರಲ್ಲಿ ಚಿಲ್ ಆಗಿದೆಯಲ್ಲ ಇವಾಗ. ಆವಾಗಲೂ ಸ್ವಲ್ಪ ಇಷ್ಟು ಚಿಲ್ ಆಗಿರಲಿಲ್ಲ, ಬಟ್ ಕೋಲ್ಡ್ ಇತ್ತು. ಅದಕ್ಕೋಸ್ಕರ ಮತ್ತು ಪಾಪು ಇದ್ದಾನಲ್ಲ, ಮತ್ತು ಅವನಿಗೆ ಕೋಲ್ಡ್ ಆಗೋದು ಬೇಡ, ಮತ್ತು ಅವ್ನು ಸ್ವಲ್ಪ ನಿದ್ದೆ ಬರೋ ಥರ ಆಡ್ತಾನೆ ಹೊರಗಡೆ ಹೋದಾಗ. ಅದಕ್ಕೋಸ್ಕರ ಅವ್ನಿಗೆ ಕಂಫರ್ಟ್ ಆಗಿರಲಿ ಅಂತ ನಾವು ಕಾರಲ್ಲೇ ಬಂದ್ವಿ. ಗಿರಿ ಬೈಕಲ್ಲೇ ಬಂದ. ನಾವು ಕೇಕೆಲ್ಲ ತೊಗೊಂಡು ನಾನು, ನಿಶು ಮತ್ತು ಅವ್ರ ಅಕ್ಕ, ಅವ್ರ ಹಸ್ಬೆಂಡು ನಾವು ಕಾರಲ್ಲಿ ಬಂದ್ವಿ ರಿಟರ್ನ್. ಕಾರಲ್ಲಿ ಬರಬೇಕಾದ್ರೆ ನಾನು ವ್ಲಾಗ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋ ಏನು ತೊಗೊಂಡಿಲ್ಲ. ಮನೆಗೆ ಬಂದಮೇಲೆ ಅಲ್ಲೇ ಸೆಲೆಬ್ರೇಷನ್ ಮಾಡಿದ್ವಿ, ಚಿಕ್ಕದಾಗಿ ಕೇಕ್ ತೊಗೊಂಡು ಹೋಗಿದ್ವಲ್ಲ ಅದನ್ನೇ. ಊಟ ಎಲ್ಲ ನನಗೆ ನಿಶುನೇ ಅಲ್ಲಿ ಊಟ ಆರ್ಡ್ರ್ ಮಾಡಿದ್ಲು. ನಾವು ಊಟ ಎಲ್ಲ ಅಲ್ಲೇ ಮಾಡಿದ್ವಿ ಆ ದಿನ. ಅದನ್ನೆಲ್ಲ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳ್ಳಿಕ್ಕಾಗಿಲ್ಲ, ಯಾಕಂದರೆ ಪಾಪು ಇದ್ನಲ್ಲ, ಸ್ವಲ್ಪ ಅವನು ಹಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಅವ್ನದ್ದು ಹೆಂಗಂದರೆ ಒಂದು ಟೈಮಿಂಗ್ ಇದೆ, ಒಂದು ರೊಟೀನ್ ಇದೆ. ಇವಾಗ ಆ ರೊಟೀನ್ ಎಲ್ಲಾದರೂ ಸ್ವಲ್ಪ ಮಿಸ್ ಆದರೆ ಸ್ವಲ್ಪ ಕ್ರ್ಯಾಂಕಿ ಆಗ್ತಾನೆ. ಬಟ್ ಬೇರೆಯವ್ರ ಥರ, ಬೇರೆ ಮಕ್ಳ ಥರ ತುಂಬ ಕ್ರ್ಯಾಂಕಿ, ತುಂಬ ಕೂಗೋದು ಅದೆಲ್ಲ ಏನಿಲ್ಲ, ಮ್ಯಾನೇಜಬಲ್ ಅವನು. ಬಟ್ ಸ್ವಲ್ಪ ಕ್ರ್ಯಾಂಕಿ ಆಗ್ತಾನೆ, ಹಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ನೋಡ್ಬೋದು ವೀಡಿಯೋದಲ್ಲಿ ಅಷ್ಟೇನೇನಿಲ್ಲ, ನಾರ್ಮಲಾಗಿ ಇರ್ತಾನೆ ಅವನು, ಖುಷಿಯಾಗಿ ಇರ್ತಾನೆ. ಏನಾದರೂ ಒಂದು ಹೊಸ ಟಾಯ್ಸ್ ಥರದ್ದು ಏನಾದರೂ ಕೊಟ್ಟರೆ ಸ್ವಲ್ಪ ಡೈವರ್ಟ್ ಆಗ್ತಾನೆ. ಇಲ್ಲಿ ವೀಡಿಯೋದಲ್ಲಿ ಅವಳೇನು ಕೇಕ್ ತಿನ್ನಿಸ್ತಾ ಇಲ್ಲ. ಆ್ಯಕ್ಚುಲಿ ನಾನು ಅವನಿಗೇನು ಕೊಡಲ್ಲ ಕೇಕೆಲ್ಲ, ಇವಾಗಲೆಲ್ಲ ಏನು ಕೊಡ್ತಾ ಇಲ್ಲ. ಇವಾಗಲೇ ನಾನು ಇನ್ನೂ ಸುಮಾರು ಟೈಮ್ ಕೊಡಲ್ಲ ಅಂತಲೇ ಡಿಸೈಡ್, ಕೊಡಬಾರ್ದಂತ ನನಗೂ ಗೊತ್ತು. ಬಟ್ ಅವಳು ಖುಷಿಗೋಸ್ಕರ ಒಂಚೂರು ಅನ್ನೋ ಕೈಯಲ್ಲಿ ಅದರಲ್ಲಿ ಏನೂ ಇಲ್ಲ, ಬಟ್ ಅದು ಟಚ್ ಥರ ಮಾಡ್ತಾಯಿದ್ಲು ಅಷ್ಟೇ, ಬರ್ಡೇ ಅಲ್ಲ ಅಂತ. ಅವನಿಗೇನೋ ಸ್ವೀಟ್ ಥರ ಸ್ವಲ್ಪ ಸಿಕ್ತಲ್ಲ, ಸ್ವಲ್ಪ ಅದಕ್ಕೋಸ್ಕರ ಅದನ್ನು ಲಿಕ್ ಮಾಡ್ತಾಯಿದ್ದ, ನೋಡ್ಬೋದು. ಸೊ ತುಂಬ ಟೈಮ್ ಆದಮೇಲೆ ನಾವು ಈ ಥರ ಸಿಕ್ಕಿರೋದು ಅನಿಸುತ್ತೆ. ಅಂದರೆ ಸಿಕ್ಕಿದ್ಲು ಮಿಡ್ಲಲ್ಲಿ, ಬಟ್ ಅಷ್ಟು ಅವಳದ್ದೇನೋ ಒಂದು ಶೂಟ್ ಇತ್ತು, ಆವಾಗೆಲ್ಲ ಸಿಕ್ಕಿದ್ದು. ಬಿಟ್ಟರೆ ನಾವು ಅವ್ರ ಮನೆಗೆ ಹೋಗಿದ್ದೆಲ್ಲ ಸ್ವಲ್ಪ ಟೈಮೇ ಆಗಿತ್ತು. ಆಫ್ಟರ್ ಸೋ ಲಾಂಗ್ ಟೈಮ್ ಊಟ ಎಲ್ಲ ಒಟ್ಟಿಗೆ ಮಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈಗ ಮೊದಲೆಲ್ಲ ನಾವು ತುಂಬ ಸಿಗ್ತಾಯಿದ್ವಿ, ಬಟ್ ಇವಾಗ ನನ್ನ ಪಾಪು ಆದಮೇಲೆ, ಅಂದರೆ ನಾನು ಪ್ರೆಗ್ನೆಂಟ್ ಆದಮೇಲೆಲ್ಲ ಸ್ವಲ್ಪ ಮೊದಲಿನ ಥರ ಸಿಗೋದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದೆಲ್ಲ ಕಮ್ಮಿ ಆಗಿದೆ. ಅವಳು ಕೂಡ ಅವಳ ಲೈಫಲ್ಲಿ ಇವಾಗ ತುಂಬ ಬ್ಯುಸಿ ಇದ್ದಾಳೆ. ಯಾಕಂದರೆ ಅವಳು ಸ್ಟುಡಿಯೋ ಓಪನ್ ಮಾಡಿದ್ದಾಳೆ, ಅವಳು ಕ್ಲಾಸಸ್ ಹೋಗ್ತಾ ಇರುತ್ತೆ, ಅವಳು ಮೇಕಪ್ ಶೂಟಿಗೆ ಹೋಗ್ತಾಳೆ. ಸೊ ಅದಕ್ಕೋಸ್ಕರ ತುಂಬ ಬ್ಯುಸಿ ಇರ್ತಾಳೆ. ನಾನು ಆ್ಯಕ್ಚುಲಿ ಪಾಪುನ ಕರ್ಕೊಂಡು ಬರೋ ಪ್ಲ್ಯಾನ್ ಇರಲಿಲ್ಲ ಆಗಿತ್ತು. ಬಟ್ ಯಾಕೆ ಕರ್ಕೊಂಡು ಬಂದೆ ಅಂದರೆ ನಿಶುಗೆ, ಇಲ್ಲ ನಿಶು ಅಕ್ಕಂಗೆ, ತಂಗಿಗೆ, ಅಣ್ಣಂಗೆ, ಹಸ್ಬೆಂಡ್ಗೆ ಎಲ್ಲ ಇಡೀ ಫ್ಯಾಮಿಲಿ ಕರ್ಣ ಅಂದರೆ ತುಂಬ ಇಷ್ಟ. ನಂಗೆ ಗೊತ್ತು, ಅವಳು ಕರ್ಣಂಗೆ ಕರ್ಕೊಂಡು ಹೋದ್ರೇ ಅವಳಿಗೆ ದೊಡ್ಡ ಗಿಫ್ಟ್ ಅದು. ಕರ್ಣನ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅವಳು ಗ್ಯಾರಂಟಿ ಬೇಜಾರು ಮಾಡ್ಕೊತಾಳಂತ ಗೊತ್ತು. ಅದಕ್ಕೋಸ್ಕರ ನಾನು ಕರ್ಣಂಗೆ ಕರ್ಕೊಂಡು ಹೋದೆ. ಯೂಶ್ವಲಿ ನಾನು ಈ ಥರ ಲೇಟ್ ನೈಟ್ ಎಲ್ಲ ಹೋಗೋದಿದ್ರೆ, ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ಥರ ಎಲ್ಲ ಇದ್ದರೆ, ಇದೆಲ್ಲ ಟೈಮಿಂಗ್ ಹೇಳಲಿಕ್ಕಾಗಲ್ಲಲ್ಲ, ಗೊತ್ತಾಗಲ್ಲ. ಆ ಥರ ಇದ್ದರೆ ಅವ್ನು ಕರ್ಕೊಂಡು ಹೋಗಲ್ಲ. ನಾನು ಕರ್ಕೊಂಡು ಹೋಗ್ತೀನಿ ಹೆಂಗಂದರೆ ಅವನಿಗೋಸ್ಕರನೇ ಔಟಿಂಗಿಗೆ ಹೋಗೋದು. ಆ ಥರ ಎಲ್ಲ ಇದ್ದರೆ ಅವ್ನು ಕರ್ಕೊಂಡು ಹೋಗ್ತೀನಿ. ನನ್ನ ಪರ್ಸ್ನಲ್ ಕೆಲಸ ಆ ಥರ ಎಲ್ಲ ಇದ್ದರೆ ನಾನು ಯೂಶ್ವಲಿ ಕರ್ಕೊಂಡು ಹೋಗಲ್ಲ. ಬಟ್ ಅವತ್ತು ಅವಳ ಬರ್ಡೇ ಇರೋದ್ರಿಂದ ನಿಶುಗೋಸ್ಕರನೇ ಕರ್ಕೊಂಡು ಹೋಗಿರೋ, ಸ್ಪೆಷಲಿ ಅವಳಿಗೆ ಖುಷಿಯಾಗಲಿ ಅಂತ. ಅದಕ್ಕೆ ಅವ್ನು ಕರ್ಕೊಂಡು ಹೋಗಿರೋದಕ್ಕೆ ಸ್ವಲ್ಪ ಬೇಗನೆ ಬಂದ್ವಿ ಮನೆಗೆ. ಇಲ್ಲಾಂದರೆ ನಾವು ಮೊದಲಿನ ಟೈಮಲ್ಲಿ ಆಗಿದ್ದರೆ ಫುಲ್ ಲೇಟ್ ನೈಟ್ ತನಕ ಕೂತ್ಕೊಂಡು ಮಾತಾಡಿ ಹರಟೆ ಹೊಡೆದು, ನಮ್ಮ ಟೈಮಿಂಗಿಗೆ ಲಿಮಿಟೇ ಇರಲ್ಲ, ಅಲ್ಲೇ ಸ್ಟೇ ಆದರೂ ಆಗ್ತಾಯಿದ್ದೆ. ನಾನು ಯೂಶ್ವಲಿ ಎಲ್ಲೂ ಸ್ಟೇ ಆಗಲ್ಲ ಬೆಂಗಳೂರಲ್ಲಿ, ನಮ್ಗೆ ಸ್ಟೇ ಆಗೋ ಥರ ಫ್ರೆಂಡ್ಸ್ ಎಲ್ಲ ಎಲ್ಲೂ ಇಲ್ಲ. ಅವ್ರ ಮನೇಲಿ ನಾನು ಸ್ಟೇ ಆಗ್ತೀನಿ, ಬಟ್ ಯಾವಾಗಾದರೂ ಒಂದೊಂದು ಸಲ ಆಗಿದ್ದೀನಿ. ಸೊ ಹಾಗಿರುತ್ತೆ. ಓಕೆ, ವಿಡಿಯೋನ ಕೊನೆ ತನಕ ನೋಡಿರೋ ಎಲ್ಲರಿಗೂ ಥ್ಯಾಂಕ್ ಯು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್, ಕಮೆಂಟ್, ಶೇರ್ ಮಾಡಿ.